This video documents our academic field visit to Sri Siddheshwara Siddhapaji temple located in Udarahalli of Ramnagara district. As we approach the temple, the Gopura slowly coming to view, marking the transition from outside world into a sacred space. The hills surrounding the temple form an important part of its identity. Located in the Udarahalli region of Ramnagara, these rocky landscapes reflect the natural geography of the area. Beyond their physical presence, such hills traditionally represent stability, isolation, and closeness to the nature. Sri Siddheshwara Siddhapaji temple is an important historical and cultural site in the Udarahalli region. According to the local tradition, the place is associated with Siddhapaji Siddheshwara Swami, who is believed to have performed penance here. The temple is said to be around 1300 years old and has been maintained through generations by local community. Today, it continues to function as a place of worship and a center of cultural continuity. This section of the temple features a circular water body surrounded by Shivalingas with Nandi placed at the center. Along with its ritual significance, it is also maintained as a water source for birds and other animals in the surrounding area. This area serves as a beautiful viewpoint where devotees can pause and enjoy the surrounding hills and natural scenery. Being located on an elevated area, it offers a clear view of the landscape and allows visitors to experience nature in a calm and open setting. This open space also provides a place for visitors to rest, reflect, and spend time quietly, making the visit more relaxed and meaningful. ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟ ಅಂತ ಸರ್ ಮೊದಲನೇ ಸರಿ ಈ ಜಾಗಕ್ಕೆ ಅವರಿಗೆ ಈ ಸ್ಥಳವನ್ನು ಹೆಂಗೆ डेवलपमेंट के लिए सहायता करने वाला 100 ವರ್ಷ ಇತಿಹಾಸ मंदिर के आगे आगे ದಕ್ಷಿಣಾಮೂರ್ತಿ लगता है। ದಕ್ಷಿಣಾಮೂರ್ತಿ ಇರೋದು ತಪಸ್ ಮಾಡ್ತಾರೆ ಸಿದ್ದೇಶ್ವರ ಸಿದ್ದಪ್ಪಾಜಿ ಶಿವ ತಪಸ್ ಮಾಡಿದಾಗ ಆ ಶಿಷ್ಯ ಬಂದು ಇಲ್ಲಿ ತಪಸ್ ಮಾಡ್ತಾರೆ ಸಿದ್ದಪ್ಪಾಜಿ ಇಲ್ಲೇನು ಭಕ್ತಾದಿಗಳು ಏನೇ ಸಂಕಲ್ಪ ಮಾಡ್ಕೊಂಡ್ರೆ ನೆರವೇರಿಸ್ತಾರೆ. ದಕ್ಷಿಣಾಮೂರ್ತಿ ಇರೋದು ಯಾವುದೇ ಗ್ರಹ ದೋಷಗಳು ಸರ್ಪದೋಷಗಳು ಯಾವುದೇ ದೋಷಗಳು ನಿವಾರಣೆ ಆಗುವುದು. ಸ್ವಾಮಿ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆ ಆಗೋದ್ರಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಅದೇ ಸ್ಥಳದ ಮಹಿಮೆ. ಸಂತಾನ ಇದ್ದವರು ಮಕ್ಕಳಿದ್ದವರು ಆಗ್ಬೋದು, ಆರೋಗ್ಯ ಸಮಸ್ಯೆ ಆಗ್ಬೋದು, ಏನೇ ಇದ್ರೂ ನಿವಾರಣೆ ಆಗುತ್ತೆ. ಅದು ಸಂಕಲ್ಪ ಮಾಡ್ಕೋಬೇಕು. ಸುಮ್ಮನೆ ಕಾಟಾಚಾರಿ ಬಂದು ಫೋಟೋ ಹೊಡ್ಕೋದ್ರೆ ಆಗಲ್ಲ. 30 ರೂಪಾಯಿ. ಸ್ಥಳದ ಮುಖ್ಯ ಭಾಗಗಳು ವಿಶಿಷ್ಟತೆಗಳಿವೆ. ಮುಖ್ಯ ಈ ದೇವಸ್ಥಾನದ ಮುಖ್ಯ ಭಾಗ ವೈಶಿಷ್ಟ್ಯ ಇದು ಸಂತಾನ ಇದ್ದವ್ರಿಗೆ, ಆರೋಗ್ಯ ಸಮಸ್ಯೆ ಇರೋರಿಗೆ ಮದುವೆ ಆಗಿರ್ಬೋದು, ಅಕಸ್ಮಾತ್ ನಮ್ಗೆ ಏನೋ ಸಮಸ್ಯೆ ಆಗದೆ ಫ್ಲೈಟ್ ವ್ಯವಹಾರ ಆಗ್ಬೋದು, ಜಮೀನು ವ್ಯವಹಾರ ಆಗ್ಬೋದು, ಏನೇ ಸಮಸ್ಯೆ ಇದೆ ನಿಷ್ಠೆ ಭಕ್ತಿಯಿಂದ ಇರಬೇಕು, ಮೋಸ ಇರಬಾರ್ದು. ಒಂದು ಭಕ್ತಿಯಿಂದ ಸಂಕಲ್ಪ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಅದೇ ಇಲ್ಲಿಂದ ಫ್ಯೂಚರ್ 1300 ವರ್ಷ ಇತಿಹಾಸ ಉಳ್ಳಂತ ದೇವಾಲಯ.
ಸರ್ ಇವಾಗ ಈ ದೇವಸ್ಥಾನ ಬಗ್ಗೆ ನಿಮ್ಮ ಅಜ್ಜ ಅಜ್ಜಿಯವರು ಹೇಳೋದು ಕಥೆಗಳು ಯಾವುವು? ಸರ್ ಇಲ್ಲಿ ನಾವು ಆಮೇಲೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಸ್ವಾಮಿ ಸಂಚಾರ ಹೋಗ್ತಾರೆ. ಸಂಚಾರ ಅಂದರೆ ಜ್ವಾಲೆ ಮುಖಾಂತರ ಅಯ್ಯಪ್ಪ ಸ್ವಾಮಿ ಬೆಂಕಿ ಕಾಣುತ್ತಾರೆ. ಜೊತೆ ಥರ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಜ್ವಾಲೆ ಹೋಗುತ್ತೆ. 255 ಎಕರೆ ಇರೋದು ಸ್ವಾಮಿ ಬೆಟ್ಟ ಸುತ್ತ ಇವತ್ತಾಗಲಿ ನಾನ್ ವೆಜ್ ಆಗಲಿ ಒಂದು ಡ್ರಿಂಕ್ಸ್ ಆಗಲಿ ಮಾಡಲ್ಲ. ಇಲ್ಲಿನ ವಿಶೇಷತೆ ಅದೇನೆ. ಸ್ವಾಮಿ ಕಣ್ಣು ಕಾಣಿಸ್ಕೊತಾರೆ, ಬೆಂಕಿ ರೂಪದಲ್ಲಿ. ಅದೇ ಇಲ್ಲಿ ವಿಶೇಷತೆ. ಅದರಿಂದ ಇಲ್ಲಿ ಬೆಟ್ಟ ಯಾರು ಮಾಡಲ್ಲ. ಮತ್ತೆ ಈ ಸ್ಥಳ ಒಂದೇ ಟೈಮಲ್ಲಿ ನಿರ್ಮಾಣ ಆಯ್ತಾ ಇಲ್ಲ ಹಂತ ಹಂತವಾಗಿ? ಒಂದೇ ನಿರ್ಧಾರ ಒಂದೇ ಟೈಮಲ್ಲಿ ಆಯ್ತು ಸ್ಥಳ. ಮತ್ತೆ ಈ ದೇವಸ್ಥಾನ ಯಾವ ಕುಟುಂಬಗಳು ನೋಡ್ಕೊಂಡ್ರು, ಯಾವ ರಾಜಸ್ಥಾನ ಶ್ರೀ ಸಿದ್ದೇಶ್ವರ ತಪ್ಪಾಜಿ ಅಕ್ಕಪಕ್ಕ मंदिर के आगे ನೋಡಿ, ಸ್ಥಳಕ್ಕೆ ಸಂಬಂಧಿಸಿದ ಗುರುಗಳು ಸಂತರು ಯಾರಾದರೂ ಹೇಳ್ಬೋದು? ಇಲ್ಲಿ ಗುರುಗಳು ಅಂದರೆ ಇವರೇ ಸ್ವಾಮಿನ ಗುರುಗಳು ಅಂತ ಅವರು ತಪಸ್ ಮಾಡಿದ ಒಂದು ಇದಕ್ಕೋಸ್ಕರ ತಪಸ್ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ತಪಸ್ ಮಾಡ್ತಿರ್ತಾರೆ. ಸಿದ್ದೇಶ್ವರ, ರೇವು ಸಿದ್ದೇಶ್ವರ, ಸಿದ್ಧಗಂಗೆ ಎಲ್ಲ ಒಂದೇ ಸ್ಥಾಪನೆ ಆಗುತ್ತೆ. ಎರಡು ಸಿದ್ಧಗಂಗೆ ಎಲ್ಲ ಒಂದೇ ಸ್ಥಾಪನೆ ಆದಂಥ ಸ್ಥಳ ಇದು. ಇದು 1300 ವರ್ಷ. ರೇವು ಸಿದ್ದೇಶ್ವರ 1400 ವರ್ಷ. 700 ವರ್ಷ ತಪಸ್ ಮಾಡಿ 700 ವರ್ಷ ಇದು ಮಾಡ್ಬೇಕು ಲೋಕ ಕಲ್ಯಾಣ. ಲೆಕ್ಕ ಆಯ್ತಾ? ಮೇನ್ ಇದು ಮೇನ್ ತಪಾಸ್ ಮಾಡಿದ ಜಾಗ ಆಯಿತು. ಆಮೇಲೆ ಈ ವಿಶೇಷತೆ ಅಂದರೆ ಬೆಟ್ಟದ ವಿಶೇಷತೆ ಅಂದರೆ ಬೆಟ್ಟ ಒಂದು ಹಾವನ ತಲೆಯ ಆಕಾರ ಇದೆ. ಎರಡು ಶಿಶಿನ ಬೆಟ್ಟ ಒಂದು ಬೆಟ್ಟದ ಒಂದು ಹಾವನ ಹೊಟ್ಟೆ ಆಕಾರ ಇದೆ ನೋಡಿ. ಇದು ಮಾಡಿ ಎರಡನೇದು ನಮ್ಮ ಸಿದ್ಧಗಂಗೆ ಬೆಟ್ಟ ಹಾವಿನ ಭಾಗದ ಥರ ಇದೆ. ರೇಣುಸಿದ್ದೇಶ್ವರಗೂ ಸಿದ್ದಪ್ಪಾಜಿ ದೇವಸ್ಥಾನ ಸೇಮ್ ಇದು ಸ್ಟಾರ್ಟಿಂಗ್ ಕನೆಕ್ಷನ್ ಇದೆ. ಕಲೆಕ್ಷನ್ ಇದು ಸ್ಟಾರ್ಟಿಂಗು ಅಂತ. ಮತ್ತೆ ಅಲ್ಲಿ ಲಿಂಗಗಳಿದ್ದಿಲ್ಲ 108 ಅದು ಸುಮಾರು ಪ್ರಾಣಿ ಪಕ್ಷಿ ಕುಡಿಯುವಂಥ ಸ್ಥಳ ಇತ್ತು. ಈಗ ಅದೇನಂದ್ರೆ 108 ಲಿಂಗು ಸ್ಥಾಪನೆ ಆಗಿದೆ. ಆ ಸ್ಥಾಪನೆ ಆಮೇಲೆ ಪಕ್ಕ ಬಾವಿ ಇದೆಯಲ್ಲ, ಸ್ವಾಮಿ ಅಭಿಷೇಕಕ್ಕೆ, ಜನಗಳ ಆರೈಕೆ, ಆಮೇಲೆ ಆರೋಗ್ಯ ಸಮಸ್ಯೆಗೆಲ್ಲ ಅದೇ ದೇವದ ನೀರು. ಹಾಂ, ಈಗಿನ ಜನತೆ ಈ ದೇವಸ್ಥಾನದಿಂದ ಬಂದು ಏನೇನು ಕಲಿಬೋದು? ಯಾವಾಗ ಪೂಜೆ ಬಿಟ್ಟು ಆರೋಗ್ಯ ಸಮಸ್ಯೆ ಆಗ್ಬೋದು, ಮಕ್ಕಳಿದ್ದವ್ರು ಆಗ್ಬೋದು, 10 ವರ್ಷ 15 ವರ್ಷ 20 ವರ್ಷ ಆಗಿದೆ, ಅವ್ರು ಬರಬೇಕು, ಸಂಕಲ್ಪ ಮಾಡ್ಕೊಂಡು ಏನಿದೆ ಇಲ್ಲಿ ಸ್ವಾಮಿ ಪ್ರಸಾದ ಪೂಜೆ ಮಾಡಿ ಪ್ರಸಾದ ತಗೊಂಡಿದ್ದ ಅವ್ರು ಸಂತಾನ ಆಗಿದೆ. ಸರ್ ಇದು ಒಂದು 5 ಸ್ಟಾರ್ಟಿಂಗ್ ಇಲ್ಲ. ಈಗ ಭಗವಂತ ಯಾವಾಗ In addition to the insights shared by the temple priest, we also interacted with the devotees visiting the temple. Their personal experiences and beliefs provide a broader understanding of temple's continued relevance in their lives of the people. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ ಮತ್ತೆ ಇಲ್ಲಿ ಬಂದಾಗ ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ದೇವಸ್ಥಾನದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ, ಯೂಟ್ಯೂಬ್ ಅಲ್ಲಿ ಇದನ್ನೆಲ್ಲ ಬರ್ತಿತ್ತು. ಊರವರು ತುಂಬಾ ಹೇಳ್ತಾ ಇದ್ರು, ಅದಕ್ಕೆ ಒಂದ್ಸಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಮ್ಗೆ ಬಂದಿದೆ ದೇವ್ರ ಮೇಲೆ. ದೇವ್ರು ತುಂಬಾ ಪವರ್ಫುಲ್ ಅಂತ ಹೇಳಿದ್ದಾರೆ. ಇವಾಗ ನೀವು ಇಲ್ಲಿ ಬರುವ ಏನಿತ್ತು ಬಂದಾದ್ಮೇಲೆ ಅನುಭವಿಸಿದ್ದೀವಿ? ನಿರೀಕ್ಷೆ ಏನು ಇಟ್ಕೊಂಡ್ ಬಂದಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ನಮ್ಗೆ ಅನುಭವ ತುಂಬಾ ಚೆನ್ನಾಗಾಯ್ತು. ಇದು ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಬಂದಿರೋದು. ದೇವಸ್ಥಾನದಲ್ಲಿ ಯಾವ ಭಾಗ ಜಾಸ್ತಿ ದೇವಸ್ಥಾನ ದೇವರೇ ಫೀಲಿಂಗ್ ಅಂದ್ರೆ ದೇವಸ್ಥಾನ ಫುಲ್ ಕಂಪ್ಲೀಟ್ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲಿ ತಿರುಗಿದ್ರು ಬೆಟ್ಟನೇ ಕಾಣಲ್ಲ. ಯಾವ ದಿಕ್ಕು ತಿರುಗಿದ್ರು ಬೆಟ್ಟನೇ ಬರುತ್ತೆ. ಇಷ್ಟ ಆಯ್ತು ನಮ್ಗೆ. ತುಂಬಾ ಇಷ್ಟ ಆಯ್ತು. ಸರಿ ಮ್ಯಾಮ್, ಥ್ಯಾಂಕ್ ಯು. ಸರ್ ಈಗ ನಾವು ಇಲ್ಲ, ನನ್ನ ದೃಷ್ಟಿ ನಮ್ಮ ಅಧ್ಯಕ್ಷರು ರಾಮ್ ಗೋಪಾಲ್ ಅಂತ, ನಾನು ಒಬ್ಬ ದೃಷ್ಟಿ. ಯಾವಾಗಿಂದ ಎಷ್ಟು ಆಗಿ 3 ವರ್ಷ ಆಗಿದೆ. ನಾವು ಜೀರ್ಣೋದ್ಧಾರ ಜನವರಿ 21-22ನೇ ತಾರೀಕು 2024ರಲ್ಲಿ ಜೀರ್ಣೋದ್ಧಾರ ಆಗಿ ದೇವಸ್ಥಾನ ಓಪನಿಂಗ್ ಆಗಿದೆ. 24 ಸರ್, 25 ಸಾರಿ, ಈ ವರ್ಷನ ಇವತ್ತನೇ ಆಗಿರೋದು. ಓಪನಿಂಗ್ ಆಗಿರೋದೇ ಈ ವರ್ಷ ಜನವರಿ. ಸರ್, ಈ ಜಾಗ ಬಗ್ಗೆ ನೀವು ಮಹತ್ವ ಹೆಂಗ್ ಮಾಡ್ತೀರಾ? ಸರ್, ಪುರಾತನ ಕಾಲದ್ದು ದೇವಸ್ಥಾನ ಇದು. ನಾವು ಗ್ರಾಮಸ್ಥರೆಲ್ಲ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಿದ್ದು.
ಇವಾಗ ನಾವೊಂದು ದೇವಸ್ಥಾನ ನಮ್ಮ ತಾತ್ವಿಕ ಕಾಲದಲ್ಲೆಲ್ಲ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ದುಡ್ಡೆಲ್ಲ ಕಲೆಕ್ಷನ್ ಮಾಡಿದ್ದಾರೆ ಊರಲ್ಲಿ. ಅವಾಗ ಆಗಿಲ್ಲ. ಸದ್ಯಕ್ಕೆ ದೇವ್ರ ಕೃಪೆ ಏನೋ ಇವಾಗ ಒಂದ್ 3 ವರ್ಷದಿಂದ ನಾವು ಜೀರ್ಣೋದ್ಧಾರ ಮಾಡ್ಬೇಕು ಅನ್ಕೊಂಡ್ವಿ. ಯಾರಿಗೋ ಸಪೋರ್ಟ್ ಇಂದ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲ ಸಹಾಯದಿಂದ ಜೀರ್ಣೋದ್ಧಾರ ಮಾಡಿ ಗೋಣಿ ವ್ಯವಸ್ಥೆ ಎಲ್ಲ ಮಾಡಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ನಿಮಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ದೇವಸ್ಥಾನ ಇಲ್ಲಿದೆ ಇದು ಪ್ರಸಿದ್ಧ? ಸರ್ ನಮ್ಮ ತಾತ್ಯರ್ ಮುತ್ತಾತ್ಯರ್ ಕಾಲದಿಂದನೇ ದೇವಸ್ಥಾನ ಇತ್ತಿತ್ತು. ನಿಮಗೆ ಗೊತ್ತಾಗಿದ್ದು ನಮ್ಗೆ ಊರಲ್ವಾ ಸರ್, ನಮ್ಮ ತಾತರು ನಮ್ಮ ಅಪ್ಪರ ಜೊತೆ ಎಲ್ಲ ಬಂದು ವರ್ಷಕ್ಕೆ ವಾರ ಪೂಜೆ ನಡೀತಾ ಇತ್ತು. ವರ್ಷಕ್ಕೊಂದ್ಸತಿ ನಾವು ಸಿದ್ದಾಪ್ಪಾಜಿ ಪುರ ಅಂತ ಪುರ ಮಾಡ್ತಿದ್ವಿ ಊರಲ್ಲಿ, ಊರಿನ ಕೆಳಗಡೆ ವರ್ಷ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಅವಾಗ ಹೆಂಗಿತ್ತು ಸರ್ ಫಸ್ಟ್ ಟೈಮ್ ನೀವು ನೋಡಿದಾಗ? ಮತ್ತೆ ಇವಾಗ ಫಸ್ಟ್ ದೇವಸ್ಥಾನ ಆಗಿದ್ದು ಹೆಂಗೆ ಅಂದ್ರೆ ನಾವು ಬಕ್ಕೊಂಡೆ ಹೋಗಿ ಪೂಜೆ ಮಾಡ್ಬೇಕಾಗಿತ್ತು. ಈ ದೇವಸ್ಥಾನ ಏನು ಇರ್ಲಿಲ್ವಾ? ಏನಿರ್ಲಿಲ್ಲ. ಗರ್ಭಗುಡಿ ಇತ್ತು, 10 ಅಡಿ ಇತ್ತು ಅಷ್ಟೇ. ನಾವು ಬಕ್ಕೊಂಡು ಹೋಗಿ ಕುತ್ಕೊಂಡೆ ಪೂಜೆ ಮಾಡ್ಬೇಕಾಯ್ತು. ನಾವು ನಿಂತ್ಕೊಂಡೆಲ್ಲ ಕೈ ಮುಗಿಕೆಲ್ಲ ಆಯ್ತಿರ್ಲಿಲ್ಲ, ಕುತ್ಕೊಂಡೆ ಪೂಜೆ ಮಾಡ್ಬೇಕಾಗಿತ್ತು. ಅವಾಗಿನ ಕಾಲದಲ್ಲಿ ಹತ್ಕೊಂಡೆಲ್ಲ 3 ವರ್ಷ 4-5 ವರ್ಷದಿಂದ ಎಲ್ಲ ನಡ್ಕೊಂಡೆ ಬಂದು ಪೂಜೆ ಮಾಡ್ತಾ ಇದ್ವಿ. ಅಂದ್ರೆ ಫಸ್ಟ್ ಎಲ್ಲ ರೋಡ್ ಎಲ್ಲ ಇಲ್ಲ, ಬೆಟ್ಟ ಹತ್ಕೊಂಡು ನಡ್ಕೊಂಡೆ ಬರ್ತಿದ್ವಿ ಎಲ್ಲ, ನಡ್ಕೊಂಡ್ ಬಂದು ಪೂಜೆ ಮಾಡ್ತಿದ್ವಿ. ಸರ್ ಇಲ್ಲಿ ಸ್ಥಳೀಯರ ಬಗ್ಗೆ ಅವರಿಗೆ ನಂಬಿಕೆಗಳು ಏನೇನಿದೆ, ಮತ್ತೆ ಹಬ್ಬ ಎಲ್ಲ ಹೆಂಗ್ ಆಚರಿಸ್ತೀರಾ? ಹಬ್ಬ ಎಲ್ಲ ನಾವು ಇವಾಗ ಲಕ್ಷೋತ್ಸವ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ. ಮತ್ತೆ ಇದು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಇರೋದ್ರಿಂದ ಭಾನುವಾರ, ಶುಕ್ರವಾರ, ಮಂಗಳವಾರ ಪೂಜೆ ಇರ್ತದೆ. ವಾರಕ್ಕೆ 3 ದಿವಸ ಅಂತ ಫಸ್ಟ್ ಇತ್ತು. ಇವಾಗ ಭಕ್ತಾದಿಗಳು ಜಾಸ್ತಿ ಆಗ್ಲಾಗಿ ಡೈಲಿ ಪೂಜೆ, ನಿತ್ಯ ಪೂಜೆ ನಡೀತಾ ಇದೆ. ಅಂತ ಏನಿಲ್ಲ, ನಮ್ಗೆ ಭಕ್ತಿ ಜಾಸ್ತಿ ಸರ್. ಇಲ್ಲಿ ಸಿದ್ದಪ್ಪಾಜಿ ಸಿದ್ದೇಶ್ವರ ಅಂದ್ರೆ 3 ಜನಕ್ಕೆಲ್ಲ ಏನೋ ಒಂಥರ ಆಕರ್ಷಣೆ. ಎಲ್ಲ ಮನೆ ಕೆಲಸ ಬಿಟ್ಟು ಬಂದು ಪೂಜೆ ಏನೋ ಕೆಲಸ ಕಾರ್ಯ ಇದ್ರೆ ನಡ್ಸ್ಕೊಳ್ತೀವಿ. ರಿಸಲ್ಟ್ ಹೆಂಗ್ ಸಿಗ್ತಾ ಇದೆ? ಸಿಗ್ತಾ ಇದೆ. ಇವಾಗ ನನಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು ಹೋದ್ವಿ ದೇವಸ್ಥಾನಕ್ಕೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನಮ್ಮ ಮನೆಯವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ಬೆಳಗ್ಗೆ ಜಯದೇವದಲ್ಲಿ ಟೆಸ್ಟ್ ಮಾಡಿದ್ರು, ನಿಮ್ಗೆ ನಾರ್ಮಲ್, ಏನಿಲ್ಲ. ನಂಬಿಕೆ ಇದೆ ಸರ್. ನಿಮ್ಮ ಅಜ್ಜ ಅಜ್ಜಿ ಅವ್ರಿಗೆ ಹೇಳಿರೋ ಏನೋ ಕಥೆಗಳು, ಹಾಡುಗಳು ಏನಾದ್ರು? ಹೌದು ಸರ್, ಅಜ್ಜ ಅಜ್ಜಿಗಳು ಹೇಳಿದ್ರು ಕಥೆಗಳು. ನಾವೇ ಅಮಾವಾಸ್ಯೆ ಹುಣ್ಣಿಮೆಲಿ ಇವಾಗ ಮಕರ ಜ್ಯೋತಿ ಅಂತ ಅಲ್ಲೆಲ್ಲ ಹೋಗಿ ನೋಡ್ತೀವಲ್ಲ, ಅದು ಕೃತಕ ಅಂತ ಏನೋ ಇದಾಯ್ತು. ನಮ್ದು ನ್ಯಾಚುರಲ್ ಬರ್ತದೆ ಅಮಾವಾಸ್ಯೆ ಹುಣ್ಣಿಮೆಲಿ. ಬರುತ್ತೆ, ಸುತ್ತ ಓಡಾಡ್ತಾ ಇರ್ತೀವಿ. ನೈಟ್ 10 ಗಂಟೆ ಮೇಲೆ ಕಾಣುತ್ತೆ. ಅಂದ್ರೆ ನಾವು ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಬೆಟ್ಟ 7-8 ಗಂಟೆಗೆಲ್ಲ ಕೆಳಗಡೆ ಹೋಗಿ ಮಕರ ಜನವರಿ 15 ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೆ ಬರುತ್ತೆ. ಹೌದಾ? ನಮ್ಮ ಬೆಟ್ಟ ವಿಶೇಷ.